ಮಂಜು ಮೇಲ್ ಬಾಯ್ಸ್ ನಿರ್ದೇಶಕರಿಂದ ಮತ್ತೊಂದು ಸಿನಿಮಾ ಟ್ರೆಂಡ್ ಆಗ್ತಿದೆ. 22 ಕೋಟಿಯ ಮೂವಿ. ಮಾಲಿವುಡ್ ಕಡಿಮೆ ಬಜೆಟ್ ನಲ್ಲಿ ಒಳ್ಳೆಯ ಸಿನಿಮಾಗಳನ್ನ ಮಾಡುವುದಕ್ಕೆ ಹೆಸರುವಾಸಿಯಾಗಿದೆ. ಹಲವಾರು ಸಿನಿಮಾಗಳು ಈ ರೀತಿಯಾಗಿ ಬಂದು ಬೇರೆ ರಾಜ್ಯಗಳಿಂದಲೂ ಅಪಾರ ಪ್ರೀತಿ ಗಳಿಸಿದ ಉದಾಹರಣೆಗಳಿವೆ. ಇದೀಗ ಮಂಜು ಮೇಲ್ ಬಾಯ್ಸ್ ಸಿನಿಮಾ ನಿರ್ದೇಶಿಸಿದ ಅದೇ ಡೈರೆಕ್ಟರ್ ಮತ್ತೊಂದು ಸಿನಿಮಾ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ. ಬಾಲನ್ ದಿ ಬಾಯ್ ಎನ್ನುವಂತಹ ಸಿನಿಮಾ ಕೇರಳ ಸಿನಿಮಾ ಪ್ರೇಕ್ಷಕರನ್ನ ಸಾಗರೋಪಾದಿಯಾಗಿ ಥಿಯೇಟರ್ಗೆ ಸೆಳೆಯುತ್ತಿದೆ. ಅಪಾರ ಜನರು ಸಿನಿಮಾ ನೋಡೋಕೆ ಬರ್ತಿದ್ದಾರೆ. ಬಂದವರು ಕಣ್ಣೀರಿಡುತ್ತಾ ಹೋಗ್ತಿದ್ದಾರೆ. ಚಿದಂಬರಂ ಅವರ ಬಾಲನ್ ದಿ ಬಾಯ್ ಮೂವಿ ಫಸ್ಟ್ ವೀಕೆಂಡ್ ನಲ್ಲಿ ಭರ್ಜರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಾಖಲಿಸಿದ ನಂತರ ಬಾಕ್ಸ್ ಆಫೀಸ್ ನಲ್ಲಿ ತನ್ನ ಫಸ್ಟ್ ವೀಕ್ ಎಂಟ್ರಿ ಕೊಟ್ಟಿದೆ. ಇತ್ತೀಚಿನ ಹಲವು ರಿಲೀಸ್ಗಳಂತೆ ವಾರದ ದಿನಗಳ ಟ್ರೆಂಡ್ಗಳು ಶುರುವಾಗಿವೆ. ಸೋಮವಾರದಂದು ಬಾಲನ್ ಸಿನಿಮಾ ಕಲೆಕ್ಷನ್ ನಲ್ಲಿ ಕುಸಿತ ಕಂಡಿದೆ. 4ನೇ ದಿನದ ಕಲೆಕ್ಷನ್ ಕೂಡ 60.3% ಕುಸಿದಿದೆ. ಸಕ್ನೆಲ್ಕ ಪ್ರಕಾರ ಬಾಲನ್ ದಿ ಬಾಯ್ ಚಿತ್ರವು 4ನೇ ದಿನದಂದು ಭಾರತದಲ್ಲಿ 1.15 ಕೋಟಿ ನಿವ್ವಳ ಕಲೆಕ್ಷನ್ ಮಾಡಿದೆ. ಇತ್ತೀಚಿನ ಅಂಕಿ ಅಂಶವು ಭಾನುವಾರದ 2.9 ಕೋಟಿ ನಿವ್ವಳ ಕಲೆಕ್ಷನ್ ನಿಂದ 60.3% ಕುಸಿತವನ್ನ ಪ್ರತಿನಿಧಿಸುತ್ತದೆ. ಸೋಮವಾರ ಈ ಚಿತ್ರವನ್ನ 1143 ಪ್ರದರ್ಶನಗಳಲ್ಲಿ ಪ್ರದರ್ಶಿಸಲಾಯಿತು. ಮಲಯಾಳಂ ವರ್ಷನ್ 1.12 ಕೋಟಿ ರುಗಳನ್ನು ಸಂಗ್ರಹಿಸಿದ್ದು 27% ಗಳಿಕೆ ಕಂಡಿದೆ. ತಮಿಳು ವರ್ಷನ್ 10% ಗಳಿಕೆಯೊಂದಿಗೆ 1 ಲಕ್ಷ ರುಗಳನ್ನ ಗಳಿಸಿದ್ರೆ, ತೆಲುಗು ವರ್ಷನ್ 17% ಗಳಿಕೆಯೊಂದಿಗೆ 2 ಲಕ್ಷ ರುಗಳನ್ನ ಗಳಿಸಿದೆ. ಸಂಜೆ ಶೋಗಳಲ್ಲಿ ಜನದಟ್ಟಣೆ ಹೆಚ್ಚಿರುತ್ತದೆ. ಸೋಮವಾರ ಬಾಲನ್ ಮೂವಿ ಒಟ್ಟಾರೆಯಾಗಿ 24.17% ಪ್ರೇಕ್ಷಕರನ್ನ ದಾಖಲಿಸಿದೆ. ಬೆಳಗಿನ ಶೋಗಳು 9.67% ಪ್ರೇಕ್ಷಕರನ್ನ ದಾಖಲಿಸಲಾಗಿದೆ. ಮಧ್ಯಾಹ್ನದ ಪ್ರದರ್ಶನಗಳು 20.58% ಸುಧಾರಿಸಿದೆ. ಸಂಜೆ ಪ್ರದರ್ಶನಗಳು 25.17% ಏರಿವೆ. ಆದ್ರೆ ರಾತ್ರಿ ಪ್ರದರ್ಶನಗಳು ದಿನದ ಅತ್ಯಧಿಕ ಪ್ರೇಕ್ಷಕರನ್ನ ಕಂಡಿದ್ದು 32.58% ಆಡಿಯನ್ಸ್ ಬಂದಿದ್ದಾರೆ. 4 ದಿನಗಳು ಪೂರ್ಣಗೊಂಡಾಗ ಬಾಲನ್ ದಿ ಬಾಯ್ ಭಾರತದ ಒಟ್ಟು ಕಲೆಕ್ಷನ್ 8.22 ಕೋಟಿ ರುಗಳಾಗಿವೆ. ಈಗ ಚಿತ್ರದ ಭಾರತದ ಒಟ್ಟು ಕಲೆಕ್ಷನ್ 9.53 ಕೋಟಿ ರುಗಳಷ್ಟಿದೆ. ಚಿತ್ರದ ಒಟ್ಟಾರೆ ಪ್ರದರ್ಶನದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 4ನೇ ದಿನದಂದು ಚಿತ್ರವು ವಿದೇಶಗಳಲ್ಲಿ 70 ಲಕ್ಷ ರು ಒಟ್ಟು ಕಲೆಕ್ಷನ್ ಮಾಡಿತ್ತು. ಅಂದರೆ ಅದರ ಒಟ್ಟು ವಿದೇಶಗಳ ಒಟ್ಟು ಸಂಗ್ರಹ 8 ಕೋಟಿ ರುಗಳಿಗೆ ತಲುಪುತ್ತದೆ. ವಿಶ್ವಾದ್ಯಂತ ಒಟ್ಟು ಸಂಗ್ರಹವು ಈಗ 17.53 ಕೋಟಿ ರುಗಳಿಗೆ ತಲುಪಿದೆ. 4ನೇ ದಿನದಂದು ಕೇರಳದ ಸಿನಿಮಾ ಒಟ್ಟು ಗಳಿಕೆ ರು 1.10 ಕೋಟಿ, ಕರ್ನಾಟಕ ರು 12 ಲಕ್ಷ ಮತ್ತು ತಮಿಳುನಾಡು ರು 5 ಲಕ್ಷ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರು 3 ಲಕ್ಷ ಮತ್ತು ಭಾರತದ ಉಳಿದ ಭಾಗಗಳು ರು 2 ಲಕ್ಷ ಗಳಿಸಿದ್ವು. ಸಿನಿಮಾ ಅತ್ಯಂತ ಸೂಕ್ಷ್ಮ ಸಂಗತಿಯೊಂದನ್ನು ಮನಮುಟ್ಟುವಂತೆ ಸರಳವಾಗಿ ತೋರಿಸಿದ್ದು ಈ ಮೂವಿಗೆ ಪ್ಲಸ್ ಪಾಯಿಂಟ್ ಆಗಿದೆ.